ನಮಸ್ತೆ. 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 ನಮಸ್ತೆ ನವ್ವ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಆಫ್ ಮಾಡಿ ಸಿಂಚನ. ಹ್ಞೂ ಸರ್, ಕೇಳಿಸ್ತಾ ಇದೆ ಅಣ್ಣ. ನನ್ನ ಧ್ವನಿ ನನಗೆ ಕೇಳಿಸ್ತಿದೆಯಲ್ಲವಾ? ಇಲ್ಲ ಇಲ್ಲ, ಟ್ರೈ ಮಾಡ್ತಾ ಇದ್ವಿ. ತುಂಬಾ ದಿನದಿಂದ ನೋಡ್ತಾ ಇದ್ವಿ. ನಾನು ಅಟ್ಲೀಸ್ಟ್ 3 ತಿಂಗಳಿಂದ ನೋಡ್ತಾ ಇದ್ದೆ. ಹೌದಾ? ನನ್ಗಂತೂ ತುಂಬಾ ತುಂಬಾ ಈ ಪ್ರೋಗ್ರಾಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ನವ್ವ. ಚೆನ್ನಾಗಿದ್ದೀರಾ ಅಣ್ಣ? ಬಹಳ ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಅಣ್ಣ. ಥ್ಯಾಂಕ್ ಯು ನವ್ವ, ಎಷ್ಟು ಪ್ರೀತಿಯಿಂದ ಅಣ್ಣ ಅಂತೀಯಲ್ವಾ? ನನ್ಗೆ ನಾವ್ 3 ಜನ ತಂಗಿಯದಿರಿಬ್ರು, ನಾನೇ ಅಕ್ಕ. ಹಾ. ಹಂಗಾಗಿ ನಮ್ಗೆ ಅಣ್ಣ ತಮ್ಮ ಇಲ್ಲ. ಓ, ಹಂಗಾಗಿ ನಾನು ನಿಮ್ಗೆ ಅಣ್ಣನ ಸ್ಥಾನ ಕೊಟ್ಟಿದೀನಿ. ಥ್ಯಾಂಕ್ ಯು ನವ್ವ, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವ ಕಡೆಯವರು? ನಾವು ಇಲ್ಲಿ ಬೆಂಗಳೂರಲ್ಲಿ ಇದೀವಿ. ನಮ್ದು ಹಳ್ಳಿ ಬಂದು ಕನಕಪುರ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು ಬಂದು ಒಂದು 11 ವರ್ಷ 12 ವರ್ಷ ಆಯ್ತು ಸರ್. ಏನ್ ಮಾಡ್ಕೊಂಡ್ರೋದವ್ವ? ನಾನು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ವರ್ಷ? ನಾನ್ ಇವಾಗ ರೀಸೆಂಟ್ 3 ವರ್ಷ ಆಯ್ತು. ಅಲ್ಲವ್ವ, ನಿಮ್ಗೆ ಎಷ್ಟು ವರ್ಷ ನವ್ವ ಅಂದೆ? ನನಗ್ 38 ವರ್ಷ ಅಣ್ಣ. 38 ವರ್ಷ. ಮಗಳು- ತಿಂಗಳಿಂದ ನೋಡ್ತೀರಾ? ನನ್ಗೆ ಗೊತ್ತಿರ್ಲಿಲ್ಲ ಈ ಪ್ರೋಗ್ರಾಮ್ ನೋಡೋದು ಗೊತ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ತುಂಬಾ ಇಷ್ಟ ಆಯ್ತು. ನಿಮ್ ಮಾತು, ನಿಮ್ದು ಕೊಡೋ ಟೀಚಿಂಗು, ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ ನನ್ಗಂತೂ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ಗೊಂಥರ ಏನೋ ನೀವು ದೇವ್ರ ತರಾನೇ ಸಿಕ್ತಂಗ ಆಗ್ಬಿಟ್ಟೈತೆ. ನಿಮ್ ಮಾತು ದೇವ್ರ ತರಾನೇ ಕೇಳ್ದಂಗ ಆಗುತ್ತೆ. ಒಳ್ಳೇದಾಗ್ಲಿ. ನೋಡಿ, ನಿಮ್ ದೊಡ್ಡ ಗುಣ. ಕಾರ್ಯಕ್ರಮಕ್ಕೆ ಎಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟಿದ್ದೀರಿ. ಇಲ್ಲ ಅಣ್ಣ, ನಮ್ಗೆ ದೇವ್ರ ಕಣ್ಣಿಗೆ ಕಾಣದೇ ಇದ್ರು ನಮ್ಗೆ ಈ ರೂಪದಲ್ಲಿ ನನ್ಗೆ ಎಷ್ಟೋ ಸಲ ಅನುಭವ ಆಗಿದೆ. ನನ್ಗೆ ದೇವ್ರು ಕಣ್ಣಿಗೆ ಕಾಣೋರು ನಮ್ಗೆ ಯಾರು ಹೆಲ್ಪ್ ಮಾಡ್ತಾರ ಅವ್ರೇನೆ. ವೆರಿ ಗುಡ್. ಸತ್ಯ ಸತ್ಯ ಸತ್ಯ. ಹಂಗಾಗಿ ನನ್ ತುಂಬಾ ತುಂಬಾ ಇಷ್ಟ ಆಯ್ತು. ನನ್ಗೆ ಇವಾಗ ಮಾತ್ ಬರ್ತಾ ಇಲ್ಲ. ಫಸ್ಟ್ ಟೈಮ್ ಕಾಲ್ ಮಾಡಿರೋದು. ನನ್ ಮಗಳು ಟ್ರೈ ಮಾಡಿದ್ಲು, ನನ್ ಮಗಳಿಗೆ ತೋರಿಸ್ತೀನಿ. ನನ್ ಮಗನ್ಗೂ ಫಸ್ಟ್ PUC ನನ್ ಮಗಳು ಈಗ. ಹೌದಾ? ನನ್ ಮಗ 6th. ಓಕೆ. ಕಾರ್ಯಕ್ರಮ ನೋಡ್ತಾರ? ನಂತು ಅವಳೇ ಇವಾಗ ನಿನ್ ಕೊಡ್ತೀನಮ್ಮ, ನಿನ್ ನೋಡಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಅವಳೇ ಕಾಲ್ ಮಾಡಿದ್ಲು. ಇವಾಗ ನೋಡ್ತಾ ಇದ್ದೆ ನಮ್ಮ ಮನೆಯವ್ರ ಮೊಬೈಲ್ ಇಂದ ನಿಮ್ ಪ್ರೋಗ್ರಾಮೇ ನೋಡ್ತಾ ಇದ್ದೆ. ಗ್ರೂಪ್ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ರು ನೋಡಿ. ಈಗ ಅದೇ ಮತ್ ಕೇಳಿ ನನ್ ಮಗಳು ನನ್ ಮೊಬೈಲ್ ಇಂದ ಟ್ರೈ ಮಾಡಿದ್ಲು. ನಿಮ್ಮ ಮಗಳಿಗೆ ನನ್ನ ನಮಸ್ಕಾರ ತಿಳಿಸಿ. ನೋಡಿ ಪಾಪ, ಅವರು ಅಮ್ಮನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಎಷ್ಟು ಫೋನ್ ಮಾಡಿದಾರೋ ಹಂಗಾದ್ರೆ. ಹೌದೌದು. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಮಾತೇ ಬರ್ತಾ ಇಲ್ಲ ಅಣ್ಣ. ಒಳ್ಳೇದಾಗ್ಲವ, ಖುಷಿ ಆಯ್ತು. ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಇದೆ ಅಂದ್ರೆ ಯಾವ ರೀತಿ ಹೇಳ್ಕೋಬೇಕು. ಇಲ್ಲ, ಜಸ್ಟ್ ಈಗ ಆಯ್ತು. ಊಟ ಆಯ್ತಣ್ಣ, ನಿಮ್ದು ಆಯ್ತಾ? ಮಾಡಿದ್ರಿ? ನಮ್ಮ ಮನೇಲಿ ಬೇಳೆ ಸಾರು ಅನ್ನ ಮುದ್ದೆ. ನಿಮ್ ಮನೆಯಲ್ಲಿ ಬೇಳೆ ಸಾರು ಅನ್ನ ಮುದ್ದೆ ನೀವ್ ಮಾಡಿದ್ದ, ಮಗಳು ಮಾಡಿದ್ದ? ನಾನೇ ಮಾಡಿದ್ದು. ನನ್ ಮಗಳೂನು ಹೆಲ್ಪ್ ಮಾಡ್ತಾಳೆ. ಅದೆಲ್ಲ ಸಪೋರ್ಟಿಂಗ್ ಚೆನ್ನಾಗಿದೆ ಅಣ್ಣ. ಹೇಳವ, ಏನ್ ಕತೆ? ಹೆಂಗ್ ಹೇಳೋದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓದಿದೀರಾ ನೀವು? ನಾನು ಓದಿರೋದು SLC ಅಷ್ಟೇ ಅಣ್ಣ. ಅಷ್ಟೇ? ಏನು SLC ಪಾಸ್ ಆಗಿಲ್ವಾ? ನಂದು ಮತ್ತೆ ಪಾಸ್ ಮಾಡ್ಕೊಂಡೆ. ಅಂದ್ರೆ ಪಕ್ಕದವ್ರು ಸರಿಯಾಗಿ ತೋರ್ಸಿರ್ಲಿಲ್ಲ ಮೊದಲನೇ ಬಾರಿ, 2ನೇ ಬಾರಿ ನಿಜ ನಿಜ ನಿಜ. ನನ್ನ ಅಣ್ಣನೇ ಪಕ್ಕದಲ್ಲಿ ಕೂತಿದ್ದ. ಹೌದಾ? ಬಟ್ ಅಂದ್ರೆ ನಮ್ ದೊಡ್ಡಪ್ಪನ ಮಗ, ಅವರು 2ನೇ ಸಲ ಬರ್ದಿದ್ದ. ಅವನಿಲ್ಲ, ಅವ್ನ್ ಚೆನ್ನಾಗ್ ಓದಿ ಫಸ್ಟ್ ರ್ಯಾಂಕ್ CA ಅವನು ಇವಾಗ. ನಿಮ್ ಪುಣ್ಯ ನೋಡಿ, ಅವರೇ ನಿಮ್ ಪಕ್ಕ ಕೂತಿದ್ರು. ನಾವೆಲ್ಲ ಒಂದೇ ಜೊತೆಲಿ ಕ್ಲಾಸ್ಮೇಟ್ ಅಲ್ಲಿ ಓದಿದ್ದು, ಊರಲ್ಲೆಲ್ಲ ಜೊತೆಲೆ ಓದ್ತಾ ಇದ್ವಿ. ಆಗಿನ ಬಾಂಡಿಂಗು ಆಗಿದ್ಕು ತುಂಬಾ ನನ್ ಮಕ್ಳಿಗೆ ಅದೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಆಗೆಲ್ಲ ನೋಡೋ ದೃಷ್ಟಿ ಚೆನ್ನಾಗಿತ್ತು. ನಾನು ಒಬ್ಳೆ ಹುಡ್ಗಿ, ಇಬ್ರಿದ್ದ ಹುಡ್ಗಿ ಅಷ್ಟೇ ಹೋಗ್ಬೇಕಾರೆ ಚಿಕ್ಕ ವಯಸ್ಸಿನಲ್ಲಿ. ಇದ್ದವರೆಲ್ಲ ಅಣ್ಣ, ಪ್ರಶಾಂತ್ ಅಣ್ಣ, ಈ ತರ 4-5 ಜನ ಅಣ್ಣಂದಿರಿದ್ರು. ಹಂಗಾಗಿ ಜೊತೆಲಿ ನಮ್ನ ಎಷ್ಟು ಬಸ್ ಇರ್ಲಿಲ್ಲ. ಬಸ್ ಬರ್ಲಿಲ್ಲ ಅಂದಾಗ 4-5 ಕಿಲೋಮೀಟರ್ ನಡ್ಕೊಂಡ್ ಹೋಗ್ಬೇಕಾಗಿತ್ತು. ಸುತ್ತ ಎಲ್ಲ ಅಣ್ಣಂದಿರಿದ್ರು, ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿ. ನಿಜ, ನನ್ ಲೈಫ್ ಅಲ್ಲಿ ಮರೆಯಲ್ಲ ಅವ್ರನ್ನೆಲ್ಲ. ನಾವ್ ಇವಾಗ ಊರಲ್ಲೆಲ್ಲ ಸಿಕ್ಕರೆ ಎಷ್ಟು ಖುಷಿ ಪಡ್ತೀವಿ ಅಂದ್ರೆ. ನನ್ ಜೊತೆ ಆದ್ರೂನು ನನ್ನ ಅಣ್ಣ ಅಂತಾನೆ ಕರೆಯೋದು ಅವ್ರನ್ನ. ಅವರೆಲ್ಲರೂ ನಿಮ್ಮ ಬಾಲ್ಯವನ್ನ ಸುಂದರವಾಗಿಸಿದವರು. ಹೌದು. ಈಗಿನ ಬಾಲ್ಯ ನೆನ್ಸ್ಕೊಂಡ್ರೆ ಮಕ್ಳಿಗೆ ನಾನು ಅದನ್ನೇ ಹೇಳ್ತೀನಿ, ಈಗಿನ ಇದ್ ಮಾತ್ರ ಕಲಿಬೇಡಿ. ನಂದೆಲ್ಲ ಎಕ್ಸಾಂಪಲ್ ಹೇಳ್ತಾನೆ ಇರ್ತೀನಿ. ಆಯ್ತವ. ಮತ್ತೆ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಳು? ನಾವು 3 ಜನ ಮಕ್ಳು, ಹೆಣ್ಮಕ್ಳು. ಅಪ್ಪ ಅಮ್ಮ ಫಸ್ಟ್ ವ್ಯವಸಾಯ ಮಾಡ್ತಾ ಇದ್ರು. ಅಲ್ಲಿ ಪರಿಸ್ಥಿತಿ ಸರಿ ಇಲ್ದಿರಾ ಬೆಂಗಳೂರಿಗೆ ಬಂದ್ರು. ನಮ್ಮನ್ನ ಬಿಟ್ಬಿಟ್ಟು ಬಂದ್ರು.
3 ಜನನು ನಾವು ಎಲ್ಲಿ ಬಿಟ್ಟು ಬಂದ್ರು? ನಮ್ಮೂರಲ್ಲೇ ಬಿಟ್ರು. ಅಂದ್ರೆ ನಮ್ ಸೋದ್ರ ಮಾವ ನಮ್ಗೆಲ್ಲ ಗಾಡ್ ಫಾದರ್, ಅಂದ್ರೆ ನಮ್ಗೆ ಅವರೇ ಮೇನ್ 2ನೇ ಅಪ್ಪ. ಅವರು ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೇ ನಮ್ನ ಪ್ರೊಟೆಕ್ಟ್ ಮಾಡಿ ನಮ್ಗ್ ಮದ್ವೆ ಮಾಡಿ ಎಲ್ಲಾ ಮಾಡಿದ್ದು ನಮ್ಮ ಮಾಮದಿರೇ. ಅಂದ್ರೆ ನಮ್ಮ ಅಪ್ಪ ಅಮ್ಮನೂ ಇದ್ರು. ಅಪ್ಪ ತುಂಬಾ ಇನ್ನೋಸೆಂಟ್, ಒಂಥರ ದೇವತಾ ಮನುಷ್ಯ. ಯಾರು? ಅಪ್ಪ, ನಮ್ಮಪ್ಪ. ಓಕೆ ಓಕೆ. ಅಪ್ಪ ಬೆಂಗಳೂರು ಬಂದು ಕಂಬಿ ಕೆಲ್ಸಕ್ಕೆ ಅಪ್ಪ ಹೋದ್ರು, ಅಮ್ಮ ಗಾರ್ಮೆಂಟ್ಸ್ ಹೆಲ್ಪರ್ಗ್ ಹೋದ್ರು. ನಂದು 9th ಓದ್ತಾ ಇದೆ ಅವಾಗ. ಆಮೇಲೆ ಅಮ್ಮ 10th ಮಾಮಾರು ನಮ್ಮ ಅಪ್ಪಂಗೆ ತಾತಂಗೆ 2 ಹೆಂಡ್ತಿದಿರು. ನಮ್ಮ ಅಪ್ಪ ಫಸ್ಟ್ನೇ ಹೆಂಡ್ತಿ ಮಗ. ಅಪ್ಪ 1 ವರ್ಷ ಇದ್ದಂಗೆ ತೀರ್ಕೊಬಿಟ್ರು. ಹಂಗಾಗಿ ಅಮ್ಮನ್ ಮುಖ ನೋಡಿಲ್ಲ. ನಾನು ನಮ್ಮ ಅಪ್ಪನ್ಗೆ ಅಮ್ಮನ್ ತರ ಇರ್ಬೇಕು ಅನ್ನೋದು ಮನ್ಸಿಲ್ಲಿ ಅವಾಗಿಂದ ರೂಢಿಸ್ಕೊಬಿಟ್ಟಿದೀನಿ. ಅಪ್ಪನ್ಗೆ ಏನೇ ಕಷ್ಟ ಆದ್ರೂ ನಾನು ಅಮ್ಮನ್ ತರ ನಿತ್ಕೋಬೇಕು ಅಪ್ಪನ್ಗೆ. ಅಪ್ಪನ್ಗೆ ಅಣ್ಣ ತಮ್ದಿರ್ ಯಾರ ಸಪೋರ್ಟ್ ಇಲ್ಲ, ಎಲ್ಲ ನಮ್ಮ ಮಾಮನೆ. ಹಂಗಾಗಿ ಎಲ್ಲ ನಾನು ಗಾರ್ಮೆಂಟ್ಸ್ ಸೇರ್ಕೊಂಡು ಟೈಲರಿಂಗ್ 4 ವರ್ಷ ಮಾಡಿ ಆಮೇಲೆ ನಮ್ಮ ಮಾಮನೇ ನೋಡಿ ಮದ್ವೆ ಮಾಡಿದ್ರು. ಅದು ಹಳೆ ರಿಲೇಷನ್ ಅಲ್ಲೇ ಮದ್ವೆ ಆಯ್ತು. ಮದ್ವೆ ಆಗಿ ಚೆನ್ನಾಗಿದ್ದೀವಿ. ಬಟ್ ಏನೋ ದುರಾದೃಷ್ಟ, ನಾನ್ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅಣ್ಣನ್ ತರ ನನ್ ಮನ್ಸಲ್ಲಿ ಹೇಳ್ಕೊತೀನಿ, ನಂಗೆ ಅದೊಂದ್ ಸೊಲ್ಯೂಷನ್ ಬೇಕು, ಅದೊಂದ್ ತಲೆಲ್ ಐತೆ, ಅದು ನಾನು ತೆಗಿತೀನಿ. ಆದ್ರೆ ಅಯ್ಯೋ ಬಿಡು, ಏನೋ ಕೆಟ್ಟಗಳಿಗೆ. ಅವ್ರು ತುಂಬಾ ಒಳ್ಳೆಯವ್ರು. ಅವ್ರ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಅಟೆಂಡರ್ ಆಗಿ ಕೆಲ್ಸ ಮಾಡ್ತಾವ್ರೆ ನಮ್ಮನೆಯವ್ರು. ಹಂಗಾಗಿ ನಮ್ಮನೆಯವ್ರು ಏನ್ ಹೋದ್ರೋ ಏನೋ ಗೊತ್ತಿಲ್ಲ, ಬಟ್ ತಪ್ಪು ಕೆಲ್ಸ ಮಾಡಿಲ್ಲ ಅನ್ನೋ ಮನ್ಸು ನಂಗೆ ತುಂಬಾ ಇದೆ. ಆದ್ರೆ ಅವರು ಈ ತರ ಹೋಗ್ತಾರೆ ಅನ್ನೋದು ನನ್ ಲೈಫ್ ಕನ್ಸ್ ಮನ್ಸಲ್ಲೂ ಕಂಡಿರ್ಲಿಲ್ಲ. ಅಂದ್ರೆ ಗೊತ್ತಿರೋರೆ, ಅವ್ರ ಮಗು ಅಂದ್ರೆ ಇದು ಎಲ್ಲಾರು ನೋಡ್ತಾ ಇರ್ತಾರೆ ಅನ್ನೋದೊಂದು ಟೆನ್ಷನ್. ಅದು ನನ್ ಹಂಗೆ ಯಾರಿಗೂ ಅಪ್ಪ ಅಮ್ಮಂಗೂ ಹೇಳಿಲ್ಲ ನಾನು, ಯಾರಿಗೂ ಹೇಳಿಲ್ಲ ಅಣ್ಣ. ನೊಂದ್ ಗೊತ್ತಾರೆ, ಯಾಕೆಂದ್ರೆ ಎಲ್ಲಾರು ದೊಡ್ಡ ಮಗ ಅಂತಾನು ಅನ್ಕೊಂಡವ್ರೆ. ಅವ್ರು ಒಳ್ಳೆಯವ್ರು, ತುಂಬಾ ಒಳ್ಳೆಯವ್ರು. ಆದ್ರೆ ಈ ತರ ಯಾಕೆ ಹೋದ್ರು, ಅವ್ರು ಸವಾಸಕ್ಕೆ ಯಾಕೆ ಬಿದ್ರು ಅನ್ನೋದ್ ಗೊತ್ತಾಗಿಲ್ಲ. ಕಷ್ಟ ಅಂತ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದಾರೆ ಅಣ್ಣ. ಇವಾಗ ಯಾರಾದ್ರೂ ಊರಿಂದ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ಗಳು ಪರಿಚಯ ಇದ್ದು ಅವ್ರಿಗೆ ಡಾಕ್ಟರ್ಗೆ ಹೇಳಿ ಅವ್ರ ಟ್ರೀಟ್ಮೆಂಟ್ ಕೊಡ್ಸೋದು, ಹಂಗೆಲ್ಲಾ ಮಾಡ್ತಾರೆ. ಊರಿಂದ ನಾನು ಊರಿಂದ ಬಂದವ್ರಿಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಕೊಟ್ಟು ಕಳಿಸ್ತೀನಿ. ಆ ತರಾನು ಮಾಡ್ತೀನಿ. ನಾನ್ ಕೆಲ್ಸಕ್ ಹೋದ್ರುನು ಪರವಾಗಿಲ್ಲ. ಬಟ್ ಹಸ್ತವ್ರಿಗೆ ಊಟ ಹಾಕೋದೊಂದು ದೇವ್ರ ಭಾಗ್ಯ ಕೊಟ್ಟಿರೋದು ನಮ್ ಪುಣ್ಯ. ದುಡ್ಡು ಕಾಸಂತೂ ಕೊಡಕ್ಕಾಗಲ್ಲ, ಬಟ್ ಊಟ ಕೊಡ್ಬೋದು. ಅದೆಲ್ಲ ಹೆಲ್ಪ್ ಚೆನ್ನಾಗಿತ್ತು. ಒಂದು ನಮ್ ದೊಡ್ಡಪ್ಪನ ಮಗಳೇ ಆಗ್ಬೇಕು. ಅವ್ರ ಮಗಳು ಹುಷಾರಿಲ್ದಿರಾ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ರು. ಸರಿ, ನಿಂಗ್ ಗೊತ್ತಿರೋ ಡಾಕ್ಟರ್ ಇದ್ರೆ ಹೇಳು ಅಂತೆಲ್ಲಾ ಮಾಡಿಸ್ದೆ. ಅವಳು ತುಂಬಾ ಕೆಟ್ಟವಳು. ಹಂಗಾಗಿ ಅವಳು ಲೈಫ್ ಸ್ಟೈಲ್ ಸರಿ ಇಲ್ಲ ಅಣ್ಣ. ಅಂದ್ರೆ ಯಾಕೆಂದ್ರೆ ಅದು ಎಲ್ಲರಿಗೂ ಗೊತ್ತು, ಊರವ್ರಿಗೂ ಗೊತ್ತು. ಅವಳು ಮದ್ವೆ ಆಗಿ ಬೇರೆಯವ್ರ ಜೊತೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಸೂಪರ್ವೈಸರ್ನ ಕರ್ಕೊಂಡು ಹೋಗಿ ಒಂದ್ 4-5 ದಿನ ಇದ್ ಬಂದು. ಅಂದ್ರೆ ಇವ್ರು ಅವಳ ಪರಿಚಯ ಆಗಿ ಇವಳು ನೋಡ್ಕೊಂಡ್ಲು, ಇವ್ರು ಎಲ್ಲದಕ್ಕೂ ಹೆಲ್ಪ್ ಮಾಡೋ ರೀತಿ ಇದಾರೆ ಅಂತ. ಹೇಳಕ್ಕೂ ಅದ್ ನೋಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತ ಅನ್ನೋದೊಂದು ಟೆನ್ಷನ್ ಅಣ್ಣ. ಇರ್ಲಿ ತೊಂದ್ರೆ ಇಲ್ಲ ಪರವಾಗಿಲ್ಲ. ಈ ನಿಮಗೆ ಸ್ವಲ್ಪ ಸಾರ್ವಜನಿಕ ಕಾರ್ಯಕ್ರಮ ಆಗಿರೋದ್ರಿಂದ ಒಂಚೂರು ಇರ್ಸು ಮುನ್ಸಿದೆ. ನೋ ಪ್ರಾಬ್ಲಮ್ ತಾಯಿ, ತೊಂದ್ರೆ ಇಲ್ಲ. ನಿಮ್ ಜೊತೆ ಮಾತ್ರ ಮಾತಾಡ್ಕೋಬೇಕು ಅನ್ಕೊಂಡು ಕೇಳ್ಬೇಕು. ಒಂದು ವಾಟ್ಸಪ್ ಮಾಡಿ, ನಾನು ಪರ್ಸನಲ್ ಆಗು ಕೂಡ ಮಾತಾಡ್ತೀನಿ. ಆದ್ರೆ ನೀವೀಗ ಅದನ್ನೆಲ್ಲ ದಾಟ್ಕೊಂಡು ಆಚೆ ಬಂದ್ಬಿಟ್ಟಿದ್ದೀರಾ. ಅದು ಹಾಗೆ ಇಟ್ಕೊಳ್ಳಿ. ಏನು ಅಂತದ್ದೊಂದು ಇದ್ರೆ ಯಾವುದನ್ನು ಕಣ್ತಪ್ಸಿ ಮಾಡೋಕ್ ಆಗಲ್ಲವ. ಹೌದು, ಆಯ್ತಾ? ದೇವರೇ ನನಗೆ ಅಂತದ್ದೇನು ನೇರವಾಗಿ ಅಂತದ್ದೇನೋ ಸಿಕ್ಕಾಗ ಕೇಳೋಣ. ನಾವೇ ಏನನ್ನು ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಮಗಳಿದ್ದಾರೆ, ಮನೆ ಸಂಸಾರ ನೆಮ್ಮದಿಯಾಗಿದೆ. ನೆಮ್ಮದಿಯಾಗಿದೀವಿ. ಬಟ್ ಅದೊಂದು ಟೆನ್ಷನ್ ಇದೆ ನನ್ ತಲೆಯಿಂದ. ಅದಕ್ ನಂಗೆ ಸೊಲ್ಯೂಷನ್ ನೀವ್ ಕೊಟ್ರೆ, ನನ್ಗೇನೋ ದೇವ್ರೇ ಹೇಳಿರೋ ರೀತಿ ನನ್ಗೆ ಅಂದ್ಬಿಟ್ಟು ನಾನ್ ಮರ್ತಿದೀನಿ. ಬಟ್ ಎಲ್ಲಾನು ಯಾಕೆಂದ್ರೆ ನನ್ ಮಕ್ಳು ಇದಾರಲ್ಲ, ನನ್ ಮಕ್ಳಿಗೋಸ್ಕರ ನಾನ್ ಚೆನ್ನಾಗಿರ್ಬೇಕು, ಅವ್ರ ಭವಿಷ್ಯಕ್ಕೋಸ್ಕರ ಚೆನ್ನಾಗಿರ್ಬೇಕು, ಅವ್ರ ಭವಿಷ್ಯನೂ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಅವ್ರು ತುಂಬಾ ಹೆಲ್ಪ್ ಮಾಡಿ ಯಾಕೆ ಹಿಂಗ್ ಇದಾಗೋದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಅವರು ಇವಾಗ ನನ್ ಕ್ಷಮೆ ಕೇಳಿದ್ರು, ಎಲ್ಲಾನು ಬಂದ್ಬಿಟ್ಟಿದೆ. ಅವ್ರ ತಪ್ಪು ಮಾಡಿಲ್ಲ ಅಂತಾನು ಹೇಳಿದಾರೆ. ಅದು ದುಡ್ಡು ಕಾಸಿಗೋಸ್ಕರ ಆಯ್ತು ಅಂತ.
ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡ. ಒಂದವಾ, ಯಾವುದೇ ಹೊಲಸಾದ್ರೂ ತುಂಬಾ ದಿನ ತಿಂತ ಕೂರ್ಲಿಕ್ಕೆ ಆಗಲ್ಲ. ಒಂದಿನ ಅದು ಬೇಜಾರಾಗುತ್ತೆ. ನಿಜವಾದ ಅಮೃತದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಆಯ್ತಾ? ಕಡೆಗೆ ಅದು ಬರ್ಲೇಬೇಕು ಅಂದ್ರೆ ಅದ್ರ ಅರ್ಥ ಅದು ಹೋಗ್ಬಿಟ್ಟಿದೆ, ಅಲ್ಲೆಲ್ಲ ಕೆಟ್ಟು ಹಾಳಾಗಿ ಬಂದ್ಬಿಡುತ್ತೆ ಅಂತಲ್ಲ. ಯಾವುದೇ ತಿಳ್ಕೊ, ಯಾರೇ ಕೆಟ್ಟ ದಾರಿಲಿ ಹೋದ್ರು ಕೂಡ ಆ ಕೆಟ್ಟತನದ ಪರಮಾವಧಿ ದರ್ಶನವಾದ ಬಳಿಕ ಅಯ್ಯೋಯ್ಯೋ ನಾನು ಎಲ್ಲಿ ಬಂದ್ಬಿಟ್ಟೆ, ನಾನು ಮತ್ತೆ ನಿಯತ್ತಾಗಿರ್ಬೇಕು ಅಂತ ಮತ್ತೆ ಹಿಂದೆ ಬರ್ಲೇಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ಇಲ್ಲಿ ಈ ತರದ ಪರಿಸ್ಥಿತಿಗಳು ಬಂದಾಗ ಗಂಡ ಎಷ್ಟು ವರ್ಷ ಜವಾಬ್ದಾರಿ ತಗೊಂಡು ಗೌರವದಿಂದ ಬದುಕೊಂಡು ಬಂದಿರೋರು, ಏನೋ ಒಂದು ಕೆಟ್ಟಗಳಿಗೆ ಬಂದಿದೆ, ಅದಕ್ಕೆ ಅವ್ರು ಕ್ಷಮೆ ಕೇಳಿದ್ದಾರೆ, ಅದಕ್ಕೆ ನೀವೇನು ಮಾಡಬೇಕು, ಅದನ್ನ ಮತ್ತೆ ಮತ್ತೆ ನಿಮ್ಮ ಮನಸ್ಸಲ್ಲಿ ಸಾವಿರ ಓಡುತ್ತೆ, ಅದನ್ನು ತಪ್ಪಿಸೋಕೆ ಆಗಲ್ಲ. ಆದರೂ ಮನೆಯ ವಾಸ್ತುಗೃಹಗಳೆಲ್ಲ ಚರ್ಚೆ ಮಾಡಬಾರ್ದು. ಅದು ಅವ್ರಿಗದು ಪದೇ ಪದೇ ಹಿಂಸೆನೂ ಆಗಬಾರ್ದು, ಮತ್ತೆ ಆ ಹಿಂಸೆಗಳೇ ಇನ್ನೊಂದು ತಪ್ಪಿ ಕಾರಣ ಆಗಬಾರ್ದು. ನೀವು ಆ ಥರ ಬಂದ ಆಗಲೆಲ್ಲ ಗಂಡ ನಿಮಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅಥವಾ ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಿ, ಎಷ್ಟು ವರ್ಷ ಸಂಸಾರ ನಡೆಸ್ಕೊಂಡು ಬಂದಿದ್ದೀರಿ. ಏನೋ ಮೊಸರನ್ನ ಉಣ್ಬೇಕಾದ್ರೆ ಒಂದು ಕಲ್ಲು ಸಿಕ್ತು, ಕಲ್ಲು ಸೈಡ್ಗೆ ಇಡಬೇಕು, ಅನ್ನನೇ ದೂಕ್ಬಿಟ್ರೆ ಆಗಲ್ಲ. ಹಾಗಾಗಿ ಇದೊಂದು ಏನೋ ಗಳಿಗೆ, ಕೆಟ್ಟ ಗಳಿಗೆ. ಗಂಡನೇ ಸಂಪೂರ್ಣ ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ಆಯ್ತಲ್ವಾ? ಏನೋ ಚಿಕ್ಕ ಪುಟ್ಟದಾಗಿ ಆಗಿ ಮುಗೀತು. ಈಗ ಕಾರ್ ಎಲ್ಲ ಆಕ್ಸಿಡೆಂಟ್ ಆಗಿ ಕಾರಲ್ಲಿ ಇರೋರೆಲ್ಲ ಸತ್ತು ಹೋಗೋದಕ್ಕಿಂತ ಏನೋ ಒಂದು ಚಿಕ್ಕದಾಗಿ ಹಿಂದ್ಗಡೆ ತೊಂದರೆ ಆಯ್ತು ಅಂದಾಗ ಅಯ್ಯೋ ಪರವಾಗಿಲ್ಲಪ್ಪ ನಾವು ಬದುಕೊಂಡ್ವಲ್ಲ ಅನ್ಕೊಳ್ಬೋದಲ್ಲವಾ? ಹಾಗಾಗಿ ಏನೋ ಚಿಕ್ಕದ್ರಲ್ಲೇ ಮುಗಿದು ಹೋಗಿರುತ್ತೆ, ಖುಷಿ ಪಡ್ಬೇಕು. ಆದ್ರೆ ಹಾಗಂತ ಹೇಳಲೇಬಾರ್ದು ಅಥವಾ ಹಂಗೆ ಮಾಡಿದ್ ಸರಿ ಅದು ಬಿಟ್ಬಿಡು ಅಂತ ಅಲ್ಲ. ಕೇಳೋ ಟೈಮಲ್ಲಿ ಕೇಳಿದೆಯಾ, ಅವರು ಒಪ್ಕೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ, ಅದನ್ನ ದೊಡ್ಡದು ಮಾಡ್ತಾ ಹೋಗೋದು ಬೇಡ. ಅಂಥದ್ದೇನೋ ಅನ್ಯಾಯ ಇದ್ರೆ ವಿಧಿ ನೋಡ್ಕೊಳ್ಳುತ್ತೆ. ಸರಿ ಅಣ್ಣ, ನಾನು ಅದನ್ನೇ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಅಷ್ಟೇ ಅಷ್ಟೇ ಅಷ್ಟೇ. ಅದನ್ನ ತುಂಬಾ ದೊಡ್ಡದು ಮಾಡಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಅದು ಬೈದು ಒಡೆದು ತಿಳಿಸೋದಲ್ವಲ್ಲವಾ? ಹೌದಣ್ಣ, ಅಲ್ವಾ? ಹಾಗಾಗಿ ಈಗ ಈ ಥರದ ಪರಿಸ್ಥಿತಿಗಳು ಬಂದಾಗ ನೀನು ಗಂಡನನ್ನ ಪ್ರೀತಿ ಮಾಡು, ಅಷ್ಟಕ್ಕೆ ಮಾತ್ರ ಗಮನ ಕೊಡು. ಅವ್ರು ನಿನ್ಗೆ ಏನು ಮಾಡ್ತಾವ್ರ, ಅನ್ಯಾಯ ಮಾಡ್ತಾವ್ರ ಅಥವಾ ನ್ಯಾಯ ಮಾಡ್ತಾವ್ರ, ಅದು ಕಾಲವೇ ದರ್ಶನ ಕೊಡುತ್ತೆ ನಿನಗೆ. ನೀನು ಅದನ್ನು ತುಂಬ ಎನ್ಕ್ವೈರಿ ಮಾಡಿಕೊಂಡು ಕೊರಗುತ್ತಾ ಕೂತ್ಕೊಂಡ್ರೆ ಇರೋ ಅಲ್ಪ ಆಯಸ್ಸು ಬರೀ ಮಣ್ಣು ತಿನ್ನಕ್ಕೆ ಬಳಸ್ದೆ, ಅನ್ನ ತಿನ್ನಕ್ಕೆ ಬಳಸಲಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ಜೀವನ. ಹಾಗಾಗಿ ಈ ಕಡೆ ಮಣ್ಣು ಇದೆ, ಅನ್ನನೂ ಇದೆ, ಏನು ತಿನ್ಬೇಕಾದ್ರೆ ನಮಗೆ ಬಿಟ್ಟಿದ್ದು. ಹಾಗಾಗಿ ನಿನ್ನ ಗಂಡ ಎಲ್ಲಿವರೆಗೂ ನಿನ್ನ ಸಂಸಾರಕ್ಕೆ ಚೆನ್ನಾಗಿ ನಡ್ಕೊಂಡು ಜವಾಬ್ದಾರಿ ತಗೊಂಡು ಬಂದಿದ್ದಾರಲ್ವಾ? ಇಲ್ಲೆಲ್ಲೋ ಒಂದು ಹಿಂಗಾಗಿದೆ, ಕಂಡಿದೆ, ಹೇಳಿದೆಯಾ, ತಿದ್ಕೊಂಡಿದ್ದು ನಿಂದಿದ್ದಾರೆ. ಬಟ್ ಅಷ್ಟು ಬೇಗ ಮನಸ್ಸಿನಿಂದ ಹೋಗೋದಾ? ಇಲ್ಲ. ಗಾಯ ಹೋದ್ರು ಮಚ್ಚೆ ಉಳಿಯೋ ಹಾಗೆ ಎಲ್ಲ ಸರಿ ಹೋದ್ರು ಆ ನೆನಪುಗಳು ಪದೇ ಪದೇ ಬರ್ತವೆ. ಮೈಯೆಲ್ಲ ಬಿಸಿ ಬಿಸಿ ಉರಿ ಉರಿ ನೋವು ಸಂಕಟಗಳು ಆಗ್ತವೆ. ಹಾಗೆಲ್ಲ ಏನಕ್ಕೆ ಬದುಕಬೇಕು ಅಂತ ಒಂದು ಕಾರಣ ಹುಡುಕು. ಯಾಕಂದ್ರೆ ಅವು ಸಾಕಪ್ಪ ಜೀವನ, ಏನಿದೆ ಅನ್ಯಾಯ, ಹಿಂಗಾಯ್ತಲ್ಲ ಅಂತ ಸಾಯ್ಲಿಕ್ಕೆ ಸಾವಿರ ಕಾರಣ ಇರ್ಬೋದು. ಮಗಳ ಬದುಕಿದೆ, ಇನ್ನೂ ಗಂಡ ಇದ್ದಾರೆ. ದಿಸ ಹೋಗಿ ಅವಳ್ದೋ ಜೊತೆ ಮಲಗಿ ಬರೋ ಗಂಡನನ್ನು ಒಳಗಡೆ ಸೇರ್ಸ್ಕೊಂಡು ತಿದ್ದಿದ್ದಾರವ. ಸರಿ ಅಣ್ಣ. ಹಾಗಾಗಿ ಅವರು ಇಲ್ಲಿವರೆಗೂ ಎಲ್ಲ ವಹಿಸ್ಕೊಂಡು ಜವಾಬ್ದಾರಿ ನಡ್ಕೊಂಡು, ಈಗ ಕುಡುಕ ಗಂಡ, ಚಪಲ ಗಂಡ, ಹೆಣ್ಣು ಜೂಜು ಮೋಜು ಅಂದ್ಕೊಂಡು ಹೋಗಿ ಮನೆಗೆ ₹1 ಕೊಡದೆ ಹೆಂಡತಿ ದುಡ್ದಿದ್ದವನು ವಾಡ್ದೋ ಬಡ್ದೋ ಕಿತ್ಕೊಂಡು ಬದುಕು ಎಷ್ಟೋ ಗಂಡಸರ ನಡುವೆ ಎಲ್ಲಾ ಚೆನ್ನಾಗಿ ನಡೆಸ್ಕೊಂಡು ಬಂದು ಎಲ್ಲೋ ಒಂಚೂರು ಅದ್ ಹಂಗೇನವ್ವ, ಕಾಮಿನಿ ಕಾಂಚಾನ, ದುಡ್ಡು ಹೆಣ್ಣು ಗಳಲ್ಲಿ ಒಂಚೂರು ಆಯ ತಪ್ಪಿದ್ರು ಕೂಡ ವರ್ಷಾನುಗಟ್ಲೆ ಕಟ್ಟಿದ ಸಂಸಾರ ಒಂದು ಕ್ಷಣಕ್ಕೆ ಅದು ಮಣ್ಣಾಗ್ಬಿಡುತ್ತೆ. ಅದು ಆತನಿಗೆ ಎಚ್ಚರ ಆಗಿದೆ, ಅದರಿಂದ ಬುದ್ಧಿ ಕಲ್ತಿದ್ದಾರೆ, ಅವ್ರು ಕ್ಷಮೆ ಕೇಳಿದ್ದಾರೆ, ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋದು. ಕ್ಷಮಿಸೋದು ಅಂದ್ರೆ ಅರ್ಥ ಆ ಕ್ಷಣಕ್ಕೆ ಕ್ಷಮಿಸಿದಂತೆ ಇದ್ದು ಆಮೇಲೆ ಪದೇ ಪದೇ ಉಚ್ಚಾರ ಮಾಡೋದಲ್ಲ. ಕ್ಷಮಿಸೋದು ಅಂದ್ರೆ ಅದರ ಅರ್ಥ ಬಿಡ್ರಿ ಆಯ್ತು, ಅದಾದ್ಮೇಲೆ ತಿದ್ದುಕೊಂಡಿದ್ದೀರಾ ಅಷ್ಟೇ ಸಾಕು. ಬದುಕಲ್ಲಿ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸಬಹುದು, ಆದ್ರೆ ಅದನ್ನ ತಿದ್ದಿಕೊಳ್ಳದಿರೋರನ್ನ ನಾವು ಕ್ಷಮಿಸಬಾರ್ದು. ಬಟ್ ಅವರು ಯಾಕಂದ್ರೆ ತಪ್ಪು ಎಂಥವ್ನು ಮಾಡ್ತಾನೆ, ಎಂಥವ್ರು ಮಾಡ್ತಾರೆ. ಅಯ್ಯೋ ತಪ್ಪಾಯ್ತು ಕ್ಷಮಿಸು ಅಂತ ಅನ್ನೋರು 100ರಲ್ಲಿ ಒಬ್ರೋ ಇಬ್ರೋ. ಇನ್ ಮಿಕ್ಕದವರೆಲ್ಲ ನಾನು ಗಂಡಸು, ನಾನು ಮಾಡದೆ ಕಣಿ, ಏನು ಮಾಡ್ತೀಯ ಅನ್ನೋರೇ ಜಾಸ್ತಿ. ಅಯ್ಯೋ ನಾನು ಗೊತ್ತಿಲ್ಲ ಮಾಡಿದೆ ತಪ್ಪಾಯ್ತು ಅಂತ ಕೇಳುವ ಗಂಡಸು ಮೇಲ್ನೋಟಕ್ಕೆ ಒಳಗಡೆ ತಾಯಿ ಮನಸ್ಸಿನಂತೆ ಅಯ್ಯೋ ನಾನು ತಪ್ಪಾಯ್ತು ಕಣೆ ಅಂತ ಆ ಗಂಡಸಿನಲ್ಲಿರುವ ತಾಯಿ ಹೃದಯ ನಿಮಗೆ ಕಂಡ್ರೆ ಅವ್ರನ್ನ ತಪ್ಕೊಂಡ್ಬಿಡ್ಬೇಕು.
ಯಾಕಂದ್ರೆ ಅದು ದುರ್ಲಭ, ಅಪರೂಪ. ಅದು ನಾನು ಗಂಡಸು ಅಚ್ಚನ ಜೊತೆ ಮಲಗ್ ಬಂದ್ರು ನೀನ್ ನನ್ ಕೇಳಂಗಿಲ್ಲ ಅಂತ ಅನ್ನೋರೇ ಜಾಸ್ತಿ ಇವತ್ತಿಗೆ. ಹೌದಣ್ಣ, ಪ್ರಪಂಚ ಅಂಥದ್ರಲ್ಲಿ ಇವಾಗ ಜಾಸ್ತಿ ಅದೇ ಆಗ್ಬಿಟ್ಟಿದೆ ಅಣ್ಣ ಏ ಎಲ್ಲೂನು. ಹೌದವ್ವ ಅಂಥದ್ರಲ್ಲಿ ನಾನು ತಿದ್ಕೊಳ್ತೀನಿ ಕಣೆ ಅಂತ ಅನ್ನುವ ಒಂದು ಜೀವ ಸಿಕ್ಕಿದಾಗ ನಾವ್ ಅದನ್ನ ಅವ್ರು ಆ, ಯಾವಾಗೋ ತಪ್ಪು ತಿಳ್ಕೊಬಿಟ್ಟಿದಾರೆ. ಬಟ್ ನನ್ಗೇನಂದ್ರೆ ಸಸ್ಪೆನ್ಸ್ ಮಾಡ್ಬಿಟ್ರಲ್ಲ, ಹೇಳ್ದೆ ಹೋದ್ರೆ ಅನ್ನೋದೊಂದು. ನನ್ಗೆ ಹೇಳಿದ್ರೆ ಅವ್ರು ಏನು ಹೆಂಗೆ ಅಂತ ನನ್ಗೆ ಗೊತ್ತಿತ್ತು. ಏ, ದುಡ್ಡು ಕೊಟ್ಬಿಟ್ಟಿದೀನಿ. ಇಂಥವೆಲ್ಲ ಹೇಳಿ ಕೇಳಿ ಬರ್ತವ ನಮ್ಮ. ಅದೇ ಹಂಗಲ್ಲ, ದುಡ್ಡು ಕೊಡೋಕ್ಕಿಂತ ಮುಂಚೆ ದುಡ್ಡಿಂದಲ್ದೇನೆ ಒಂದು ಹೆಣ್ಣು ಒಲಿಸಿಕೊಡ್ಲಿಕ್ಕೆ ನಾನಾ ದಾರಿ ಮಾಡ್ಕೊಂಡಿರ್ತಾಳಪ್ಪ. ಹೌದಣ್ಣ. ಹಾಗಾಗಿ ಅದು ನೀನು ಹೇಳಿದ್ರೆ ಬರೋದಲ್ಲ, ಅವ್ರಿಗೆ ಅನುಭವ ಆಗಿ ಕೈ ಸುಟ್ಕೊಂಡು ಬಂದಾಗಲೇ ಅದು ಶಾಶ್ವತ ಪರಿಹಾರ. ನಿಜ ಅಣ್ಣ, ನೀನು ಹೇಳ್ಬಿಟ್ಟು 2 ದಿನ ತಡಿಬೋದು, 3ನೇ ದಿನ ಏನು ತಡಿತೀಯ ತಡಿಯಕ್ಕಾಗಲ್ಲ. ಅಲ್ವಾ? ಹೌದಣ್ಣ. ಒಂದು ಮಗುಗೆ ಅಯ್ಯೋ ಹೋಗ್ಬಿಡವಲ್ ಬೆಂಕಿ ಅನ್ನು ಅದು ನೀನು ಹೇಳಿದ್ರಿಂದ ಒಂದು 2 ದಿನ ಹೋಗದೆ ಇರ್ಬೋದು. ಆದರೆ ಯಾವಾಗ ಬೆಂಕಿಗೆ ಒಂಚೂರು ಕೈ ಹಾಕಿ ಸುಟ್ಟ ಅನುಭವ ಆಗುತ್ತೆ, ನೀನು ಹೇಳೋದೇ ಬೇಡ, ಆ ಕಡೆಗೆ ತಲೆ ಹಾಕು ಮಲಗಲ್ಲ. ನಿಜ ಅಣ್ಣ. ಮನುಷ್ಯನಿಗೆ ವಿಧಿ ಕೊಡುವ ಹೊಡೆತ ಸ್ವತಃ ಅನುಭವಗಳಿಂದ ಕಲಿತ ಪಾಠಗಳು ಶಾಶ್ವತ. ನಿಜ ಹಂಗೆ ಹ್ಮ್. ಎಲ್ಲ ಒಳ್ಳೇದಿದೆ, ಚೆನ್ನಾಗಿದೆ, ಕಷ್ಟಪಡ್ತಿದ್ದೀರಾ, ಎಲ್ಲ ಒಳ್ಳೇದಾಗುತ್ತೆ. ಮಗಳಿಗೂ ಹೌದಣ್ಣ. ಒಳ್ಳೆ ಸಂಸ್ಕಾರ ಕೊಟ್ಟುಕೊಂಡು ಆಕೆಯನ್ನು ಚೆನ್ನಾಗಿ ಒಳ್ಳೆಯ ಆ, ಒಂದು ದಡ ಸೇರಿಸೋ ಜವಾಬ್ದಾರಿ ನಿಮ್ಮಿಬ್ಬರ ಮೇಲೂ ಇದೆ. ಅಂದ್ರೆ ಮಗ ಅಂದ್ರೆ ತುಂಬಾ ತೀಟೆ ಅಣ್ಣ. ಅವಂದೇ ನನ್ಗೆ ಜಾಸ್ತಿ ಟೆನ್ಷನ್. ಹೇಳಿದ್ ಮಾತ್ ಕೇಳಲ್ಲ. ಅಂದ್ರೆ ಅವ್ನ್ಗೇನ್ ಗೊತ್ತಾ, ಓದೋ ಇಂಟ್ರೆಸ್ಟ್ ಇದೆ, ಓದಲ್ಲ. ಹ್ಮ್ ಅಪಾಯ ಅನ್ನೋದ್ನೇ ಜಾಸ್ತಿ ಮಾಡ್ಕೊಬತ್ತಾನ. ಬಟ್ ಅವ್ನು ಇಲ್ಲಿವರೆಗೂ ಇರೋದೇ ನಮ್ಮ ಮನೆಯವ್ರು ಮಾಡಿರೋ ಆ ಪ್ರಾಣಿ ಸೇವೆ. ಆ ಪ್ರಾಣಿ ಸೇವೆಯಿಂದಾನೇ ಅವ್ನು ಉಳ್ದಿದ್ದಾನೆ ಅಂತ ನಾನ್ ತಿಳ್ಕೊಬಿಟ್ಟಿದೀನಿ. ಅವ್ರು ನಾಯಿ ಹಾಸ್ಪಿಟ್ಲಲ್ಲಿ ಕೆಲ್ಸ ಮಾಡೋದು. ಹ್ಮ್ ಹ್ಮ್ ಹಂಗಾಗಿ ತುಂಬಾ ತೀಟೆ ಅಂದ್ರೆ ತೀಟೆ. ಸ್ವಲ್ಪ ಕೇಳಲ್ಲ. ಅವ್ನಿಗೊಂದ್ 2 ಮಾತು ಒಳ್ಳೇದ್ ಬಯಸಿ, ನನ್ ಮಗಳಿಗೂ ಹಂಗೆ ಒಳ್ಳೇದ್ ಬಯಸಿ, ನಮ್ಮ ಮನೆಯವ್ರಿಗೂ ಹಂಗೆ ಒಳ್ಳೇದ್ ಬಯಸಿ. ಅಣ್ಣ, ಅಪ್ಪ ಅಮ್ಮ, ನನ್ ತಂಗಿಯದಿರು, ನನ್ ಫ್ಯಾಮಿಲಿ. ನಿನ್ನ ಸಕುಟುಂಬ ಸಮೇತರಾಗಿ ಅಂತ ಕೇಳ್ತಾ ಇದೀಯಾ. ಆಯ್ತು, ನಿಮ್ಮ ಕುಟುಂಬಕ್ಕೆ ಅದ್ರಲ್ಲಿ ನೋಡಿ, ನಿಮ್ಮ ಯಜಮಾನ್ರ ಬಗ್ಗೆ ನನಗೆ ಖುಷಿ ಆಯ್ತು. ಯಾಕಂದ್ರೆ ಆ ಥರದ ಪರಿಸ್ಥಿತಿಗಳು ಬಂದಾಗ ಗಂಡಸತನದ ಅಹಂಕಾರವನ್ನ ಬದಿಗಿಟ್ಟು ಸಂಸಾರದ ಹಿತ ಮುಖ್ಯ ಅಂತ ಒಪ್ಪಿಕೊಂಡಿರೋ ಆ ಜೀವಕ್ಕೆ ಒಳ್ಳೇದಾಗಲಿ. ಮಗಳು ನೋಡಿ, ಇಂತಹ ಕಾರ್ಯಕ್ರಮಗಳನ್ನು ಕೇಳುವ ಒಂದಷ್ಟು ತಾಳ್ಮೆ ತೋರ್ತಾರಲ್ಲ, ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮ್ಮ ಎಲ್ಲ ಪರಿವಾರಕ್ಕೆ. ಆ ಕೃಷ್ಣನ ಅನುಗ್ರಹ ಹಾಗೂ ನನ್ನ ಸಂಪೂರ್ಣ ಹಾರೈಕೆಗಳು. ಎಲ್ಲ ಚೆನ್ನಾಗಾಗಲಿ, ಎಲ್ಲ ಒಳ್ಳೆಯದಾಗಲಿ. ಕುಟುಂಬವನ್ನು ಎಲ್ಲ ಕೂತು ಒಟ್ಟಿಗೆ ಊಟ ಮಾಡಿ, ಒಟ್ಟಿಗೆ ಕೂತು ಸಂಜೆ ಸಮಯ ಒಟ್ಟಿಗೆನೆ ಮಾಡೋದಣ್ಣ. ಎಲ್ಲಾನು ಅಷ್ಟೇ, ಏನೇ ಮಾಡ್ಲಿ ಒಟ್ಟಿಗೆನೆ ಮಾಡೋದು. ನನ್ ಮಗ ಸೀಂತ सीन क्या सीन है सीन ಬಿಡ್ನಾ ಒಂಟಿ ಸೀನ್ ಅಭಿಷೇಕನ ಅಲ್ಲ ಬಿಡಯ್ಯ. ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಮಗಂಗೆ ಎಷ್ಟು ವರ್ಷ ಅಂದ್ರೆ? 6 ವರ್ಷ, ಸಾರಿ 6ನೇ ಕ್ಲಾಸು. 11 ವರ್ಷ ಅಣ್ಣ. 6ನೇ ಕ್ಲಾಸು. ನಿಮ್ಮ ಮಗಳು PUCನಾ? ಫಸ್ಟ್ PUC ಇದು ಯಾವ್ದದು ಕಾಲೇಜು, BMS ಕಾಲೇಜ್ಗೆ ಹಾಕಿದೀವಿ. ಇಬ್ರು ಜಗಳ ಆಡ್ತಾರ? ತುಂಬಾ ಬೆಳಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಪಶ್ಚಿಮಕ್ಕೊಂದು ಪೂರ್ವಕ್ಕೊಂದು ಊಟ ಹೊಡೆದ್ಬಿಟ್ಟು ಇಬ್ರನ್ನ ಕಟ್ಟಾಕ್ಬಿಡಿ ಹೇಳ್ತೀನಿ. ನನ್ ಮಗನ್ ಮಾತ್ರ ತುಂಬಾ ಹಿಂಸೆ ಕೊಟ್ಬಿಟ್ಟು ಹೊಡೆದಿರೋದು ಎಲ್ಲ ಮಾಡಿದೀನಿ. ಮಗಳಿಗೂ ಹೊಡೆದ್ಬಿಟ್ಟಿದೀನಿ. ಈ ಮೂಲಕ ನನ್ ಮಕ್ಳಿಗೂ ಕ್ಷಮೆ ಕೇಳ್ತೀನಿ. ಇಲ್ಲ ಪೆಟ್ಟು ಬಿದ್ದಿದ್ದಕ್ಕೆ ನೋಡಿ, ಇವತ್ತು ಅವ್ರ ಪೆಟ್ಟು ತಿಂದಿ ಅಥವಾ ದ್ವೇಷದ ಮುಖ ಇದೆಯಾ? ಇಲ್ಲ, ಅವ್ರಿಗೂ ಅದೊಂದು ಪಾಠ. ಅವ್ರಿಗೆ ಅರ್ಥ ಮಾಡ್ಕೋತಾರೆ. ನನ್ ನೋವಿದ್ದಾಗ, ನನ್ಗೆ ಹುಷಾರಿಲ್ಲ ಅಂದಾಗ ಅಡಿಗೆ ಮಾಡೋದೇ ಆಗ್ಲಿ, ಮನೆ ಕೆಲ್ಸದಲ್ಲೇ ಆಗ್ಲಿ, ಎಲ್ಲಾ ರೀತಿಲೂ ಹೆಲ್ಪ್ ಮಾಡ್ತಾರೆ. ಸೂಪರ್ ನಿಮ್ಮ ಮಗಳು, ಸೂಪರ್ ನಿಮ್ಮ ಮಗ. ಒಳ್ಳೇದಾಗುತ್ತಮ್ಮ. ಈ ಮಗನ ವರ್ತನೆಯಿಂದ ಈಗಲೇ ಏನು ನಿರ್ಧಾರಕ್ಕೆ ಬರ್ಬೋದು ಬೇಡ. ಏನು ಒಳ್ಳೇದು ಹೇಳೋದು ಒಳ್ಳೇದು. ಅಯ್ಯೋ, ಎಲ್ಲಾರು ನನ್ ಮಗಂದ್ ಏನ್ ಕಂಪ್ಲೇಂಟ್, ಹೆಂಗ್ ತಡಿತೀಯ ನಿನ್ ಮಗನ್ನ, ಹೆಂಗ್ ಇದ್ ಮಾಡ್ತೀಯ ಏನು, ಎಲ್ಲಾರ್ದು. ನಾನ್ ಅದಕ್ಕೆ ಎಲ್ಲಿ ಹೋಗಕ್ಕೂ, ಊರ್ಗ್ ಹೋಗಕ್ಕೂ, ಎಲ್ ಕರ್ಕೋಗಕ್ಕೂ ಸ್ವಲ್ಪ ಹಿಂದೆ ಮುಂದೆ. ಒಂದ್ ಸ್ವಲ್ಪ ಡೀಸೆಂಟ್ ಆಗಿರಲ್ವಲ್ಲ, ತುಂಬಾ ತೀಟೆ. ಏನಾದ್ರೂ ಮಾಡ್ತಾ ಇರ್ಬೇಕು. ಡೀಸೆಂಟ್ ಆಗಿರಕ್ಕೆ ಅವನೇನ್ ಮಠಕ್ಕೆ ಸೇರಿಸಿದ್ಯಾ? ಸನ್ಯಾಸಿ ನಾವು. ಈಗ ಯಾರ ಕೇಳಿರಿ ಹೆಂಗ್ ತಡಿತೀಯ ಅಂದ್ರೆ ತಾಂಡಾಗ ಒಂದ್ 2 ದಿನ ನಿಮ್ಮ ಮನೇಲಿ ಇಟ್ಕೊಳವ ಗೊತ್ತಾಯ್ತತೇನು? ಏನಿಲ್ಲ, ಅದು ಸಹಜವಾಗಿ ವಯಸ್ಸಂತದ್ದು. ಅದು ಒಂದ್ ಕಡೆ ಕೂತ್ಕೊಳ್ಳೋ ಜೀವ ಅಲ್ಲ, ಅದು ಒಂದ್ ಕಡೆ ಇಡೋದು ಅದಲ್ಲ, ಒಂದ್ ಕಡೆ ಇರ್ಬೇಕು ಅಂತಲ್ಲ. ಬಟ್ ಏನಂದ್ರೆ ಕಾಲಕ್ರಮೇಣ ಹೋಗ್ತಾ ಈಗ ಆಯ್ತವ, ನೀನ್ ಆ ವಯಸ್ಸಲ್ಲಿ ಇದ್ದಾಗ ಏನು ಮಾಡಿಲ್ವಾ?
ನಮ್ಮಪ್ಪ ಖುಷಿ ಇಲ್ಲ ಜಾಸ್ತಿನೇ ಮಾಡಿರ್ತೀಯ. ಇಲ್ಲ ಇಷ್ಟೊಂದ್ ಮಾಡಿಲ್ಲ. ಇರ್ಲಿ, ಎಲ್ಲರೂ ಹಾಗೆ ಇರಲ್ಲ. ಆತ್ಮತಃ ಸ್ವಭಾವತಃ ಅವರು ಬೇರೆ 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 ಹಿನ್ನೆಲೆಯಿಂದ ಬಂದಿರ್ತಾರೆ. ನಿಮ್ಮ ಮಗನ ಹುಟ್ಟಿರ್ಬೋದು, ಬಟ್ ಅವರ ಗುಣಗಳು ಅವರ ಸ್ವಭಾವಗಳು ಬೇರೆ ಬೇರೆ ತೇಜಸ್ ಇರ್ತವೆ. ಗೌಡ. ಹಾಗಾಗಿ ಅವರನ್ನ ಕಾಲಕ್ರಮೇಣ ಪಳಗಿಸ್ಬೇಕು. ಅದು ಮಕ್ಕಳು ದೇವ್ರ ಸಮಾನ ಹೌದು, ಆದರೆ ಮಕ್ಕಳನ್ನ ಹೇಗೆ ಹೇಳ್ತಾರೆ ಅಂದ್ರೆ ಅವರು ಒಂದು ಬಂಡೆಗಲ್ಲು. ಅವ್ರು ನೀವು ಕೆತ್ತಿ 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 ಒಂದು 25 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಅವರೊಬ್ಬ ಯೋಗ್ಯ ವ್ಯಕ್ತಿ ಆಗಿರ್ಬೇಕು. ಅವಾಗ ಒಂದು ಹೆಣ್ಣು ತಂದು ಮದುವೆ ಮಾಡಿ ಬಾಳಸಪ್ಪ ಅಂತ ಬಿಡ್ಬೇಕು. ಸರಿ ಅವ್ರು ಅಣ್ಣ, ಆಯ್ತು. ಬಂಡೆಕಲ್ಲ ಹಾಗೇ ಇದ್ದಾರೆ ಅಂದ್ರೆ ಅದು ತಪ್ಪಲ್ಲ. ಕೆತ್ತದೇ ಇರೋದು ನಮ್ಮ ತಪ್ಪು. ಅದಕ್ಕೇನು ಈಗಲೇ ಏನು ನಿರೀಕ್ಷೆ ಅಥವಾ ಇದು ಹಿಂಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೌದು, ಆದರೆ ಅವನ ತೀಟೆಗಳು ನೋಡೋದಕ್ಕಿಂತ ಅವನಿಗೇನು ಆಸಕ್ತಿ ಇದೆ, ಅವನು ಏನ್ರಲ್ಲಿ ಓದೋದು ಯಾಕೋ ಅಷ್ಟಿಲ್ಲ ಅಂದ್ರೆ ಅವ್ನು ಬೇರೆ ಏನ್ರಲ್ಲಿದ್ದಾನೆ. ಓದ ಕುತ್ಕೊಂಡ್ರೆ ಓದ್ತಾನೆ. ಮತ್ತೆ ಅದು ಕೂರಕ್ ನನ್ಗಂತೂ ಬಗ್ಗದೇ ಇಲ್ಲ. ಕೂರಲ್ಲ, ಓದಕ್ ಕೂತ್ಕೊಂಡ್ರೆ ಚೆನ್ನಾಗೆ ಓದ್ತಾನೆ. ಅವಳಿಗಿನ್ನ ಇವ್ನು ಚೆನ್ನಾಗ್ ಓದ್ತಾನೆ. ಮಗಳನ್ನ ಒಂದೇ 5 ನಿಮಿಷಕ್ಕೆ ಕಳೆದು ಬಿಟ್ರಲ್ಲ. ಇಲ್ಲ ಪಾಪ ಅದನ್ನೇ ಅವಳ ಜೊತೆ ಮಾತಾಡಿ ಪಾಪ ಎಲ್ಲಾರು ಕಷ್ಟದವ್ರೆಲ್ಲ ಕಾಯ್ತಾ ಇರ್ತಾರೆ. ನಾನೇ ಪುಣ್ಯವಂತ್ಲು, ಈ ಕರೆ ಸಿಕ್ಕಿದೆ. ಪಾಪ ಇನ್ನೂ ತುಂಬಾ ಜನ ಮಾತಾಡೋರು ಇರ್ತಾರೆ. ನಾನು ಥ್ಯಾಂಕ್ ಯು, ಬಹಳ ಖುಷಿ ಆಯ್ತು. ಕೊಡವ ಬೇಗ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಓ, ಬಹಳ ಚೆನ್ನಾಗಿದ್ದೀವವ. ನೀವೇನಾ ಕರೆ ಮಾಡಿಕೊಟ್ಟಿದ್ದು ನಿಮ್ ತಾಯಿಗೆ? ಅಮ್ಮಂಗೆ ಹೇಳಿದೆ ಈ ಮಂತ್ ಅಷ್ಟೆಲ್ಲ ನಿಮ್ಗೆ ಅವ್ರ ಗುರುಜಿಗ್ ಫೋನ್ ಮಾಡ್ಕೊಡ್ತೀನಿ ಅಂತ. ಮಂತು ಅಷ್ಟೊತ್ತಿಗೆ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಇವತ್ ಮಾಡ್ತೀವಿ ಅಂತ. ಟ್ರೈ ಮಾಡೋಣ ಅಂತ ನೋಡಿದ್ವಿ, ಸಿಕ್ಬಿಟ್ಟು. ಥ್ಯಾಂಕ್ ಯು. ನೋಡಿ, ನಿಮ್ ತಾಯಿಗೆ ಬಹಳ ಖುಷಿ ಆಯ್ತು. ಊಟ ಆಯ್ತಾ ಗುರುಜಿ? ಆಯ್ತವ, ನಿಮ್ದು ಆಯ್ತಾ? ಆಯ್ತು ಗುರುಜಿ. ಮುದ್ದೆ ಬೇಳೆ ಸಾರು. ಮುದ್ದೆ ಬೇಳೆ ಸಾರು. ಅಡಿಗೆ ಎಲ್ಲ ಮಾಡ್ತೀರಾ? ಗುರುಜಿ ಮಾಡ್ತೀನಿ. ಓಕೆ, ಅಂದ್ರೆ ನೀವು ಒಬ್ಬರೇ ಊಟ ಮಾಡ್ತೀರಾ, ಮನೆಯವ್ರು ಊಟ ಮಾಡ್ತಾರ? ಇಲ್ಲ, ಎಲ್ಲಾರು ಮಾಡ್ತಾರೆ. ಅಲ್ಲ, ನೀವು ಮಾಡಿದ ಅಡ್ಗೆನ? ಮಾಡ್ತಾರೆ. ಅಪ್ಪ ಅಂತೂ ಫುಲ್ ನನ್ಗೆ ಸಪೋರ್ಟ್, ಚೆನ್ನಾಗ್ ಮಾಡಿದ್ರೆ. ಅವ್ರ ಭಾಗ್ಯ ನೋಡಿ. ಅಲ್ಲ, ಸಾರಿ, ಅವ್ರ ದುರಾದೃಷ್ಟ. ವೆರಿ ನೈಸ್, ಚೆನ್ನಾಗಿ ಅಡಿಗೆ ಮಾಡ್ತೀರಿ. ಅಂದ್ರೆ ಫಸ್ಟ್ PUC ಸೆಕೆಂಡ್ PUC? ಇವಾಗ ಫಸ್ಟ್ PUC ಗುರುಜಿ. ಆಯ್ತವಾ, ಒಳ್ಳೇದಾಗ್ಲಿ. ಕಾಲೇಜ್ಗೆ ಹೋಗಿಂತ ಮುಂಚೆ ಏನೇನ್ ಕೆಲಸ ಮಾಡ್ತೀರಿ ಮನೇಲಿ? ಬೆಳಿಗ್ಗೆ ಎದ್ದಿ ಮನೆ ಕಸ ಗುಡ್ಸಿ ಫಸ್ಟ್ ಓದ್ತೀನಿ ಬೆಳಿಗ್ಗೆ 5:30 ಎದ್ಬಿಟ್ಟು. ಸೂಪರ್. ಆಮೇಲೆ ಬೆಳಿಗ್ಗೆ ಎದ್ದಿ ಬೆಡ್ಶೀಟ್, ನಾವ್ ಮನೆಗಿರೋ ಬೆಡ್ಶೀಟ್ ನಾವೇ ಎತ್ತಾಕಿ ಮಡ್ಚ್ಬಿಟ್ಟು ಕಸ ಗುಡ್ಸಿ ಅಮ್ಮಂಗೆ ಏನಾದ್ರು ಹೆಲ್ಪ್ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಅಮ್ಮನಿಗೆ ಹೆಲ್ಪ್ ಮಾಡ್ತೀರಿ? ಓಕೆ. ಸೊ ನೀವು ಮಲಗಿರೋ ಬೆಡ್ಶೀಟ್ ಅವನ್ನೆಲ್ಲ ನೀವು ಮಡಚಿ ಇಟ್ಬಿಡ್ತೀರಿ? ವೆರಿ ನೈಸ್, ವೆರಿ ನೈಸ್. ಈ ಮಧ್ಯೆ ನಿಮ್ ತಮ್ಮ ಏನ್ ಮಾಡ್ತಾನೆ? ಅವನು ನನ್ ಜೊತೆ ಆ ಟೈಮಲ್ಲಿ ಜಗಳ ಆಡ್ತಾನೆ. ಮಡಚಿರೋ ಬೆಡ್ಶೀಟ್ ನ ಕೆದರ್ತಾನೆ? ಇರ್ಲಿ, ಆ ಬಾಲ್ಯನೇ ಹಾಗೆ. ಮುಂದೆ ಏನೋ ಒಂದ್ 10 ವರ್ಷ ಆದ್ಮೇಲೆ ಇವೆಲ್ಲ ಚಂದ. ಈಗ ಸ್ವಲ್ಪ ಸಂಕಟ ಆಗ್ಬೋದು ಅಷ್ಟೇ. ಆಯ್ತವ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಒಳ್ಳೇದಾಗ್ಲಿ. ನಿಮ್ಮ ತುಂಬಾ ಥ್ಯಾಂಕ್ಸ್ ಗುರುಜಿ. ಕುಟುಂಬಕ್ಕೆ ನನ್ನ ಹಾರೈಕೆಗಳು. ಶುಭವಾಗ್ಲಿ ತಾಯಿ. ಥ್ಯಾಂಕ್ ಯು ಗುರುಜಿ. ಗೋವಿಂದ, ನೋಡಿ, ಅವ್ರ ಕುಟುಂಬ ಮಂದಿ ಹತ್ರ ಕೂತು ಎಷ್ಟು ಖುಷಿಯಾಗಿ ಮಾತಾಡ್ತಾವ್ರೆ. ನನಗೆ ಬಹಳ ಸಂತೋಷ. ಆ ತಾಯಿ ತಮ್ಮ ಗಂಡನ ಬಗ್ಗೆ ಇಟ್ಟಿರುವ ನಂಬಿಕೆ ಮತ್ತು ಹೆಂಡತಿಯ ನಂಬಿಕೆಗೆ ಸ್ವಲ್ಪ ದೋಷವಾಯಿತು ಅಥವಾ ಏನೋ ಅಪಶಕನವಾಯಿತು ಅಥವಾ ಏನೋ ತಪ್ಪಾಯಿತು ಅಂದಾಗ ಅದನ್ನು ತಿದ್ದುಕೊಂಡು ತಪ್ಪಾಯಿತು ಕಣೆ ಅಂತ ಕೇಳುವ ಆ ಜೀವದ ದೊಡ್ಡ ಗುಣ. ಮತ್ತು ಮಗ, ಎಂಥ ಒಳ್ಳೆಯ ಕುಟುಂಬ. ಚೆನ್ನಾಗಿರಿ, ಖುಷಿಯಾಗಿರಿ. ನಿಮ್ಮ ಮನೆಗೆ ಸದಾಕಾಲ ಒಳ್ಳೆಯದಾಗಲಿ, ಶುಭವಾಗಲಿ.